ಇವತ್ತು ಹೊನ್ನೂರು ಪಂಚಾಯತಿನಲ್ಲಿ ನಾವೇನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಎಲ್ಲ ವರ್ಕರ್ಸಿಗೆ ಹೆಲ್ತ್ ಚೆಕಪ್ ಮಾಡಿ ನರೇಗಾ ಸೈಟಿನ ಒಂದು ವಿಸಿಟ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನನಗಂತೂ ಭಾಳ ಸಂತೋಷ ಆಗಿದೆ. ಈಗ 1.5 ವರ್ಷ ಸಂಸದಳಾಗಿ ಇವತ್ತಿನ ನರೇಗಾ ಸೈಟ್ನಲ್ಲಿ ನಿಮ್ಮೆಲ್ಲರ ಅಹವಾಲುಗಳನ್ನು ಕೇಳಿಬಿಟ್ಟು ಯಾವ ರೀತಿ ನಾವು ದೆಹಲಿಯಲ್ಲಿ ಹೌದಾ ಅಲ್ಲಿ ಏನೇನು ಸ್ಕೀಮ್ಸ್ ಇರುತ್ತೆ ಅದನ್ನೆಲ್ಲ ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ ಪಕ್ಷ ವಿಪಕ್ಷದವರು, ಆಯಿತಾ? ಸೊ ಅಲ್ಲಿ ಏನು ಚೇಂಜಸ್ ತರಬೇಕು, ನಮ್ಮ ಬಡವರಿಗೆ ಅಥವಾ ಹಳ್ಳಿನಲ್ಲಿ ಕೆಲಸ ಮಾಡೋರಿಗೆ ಯಾವ ಯೋಜನೆಗಳಿಂದ ನಿಜವಾದ ಫಲಾನುಭವಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದು ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿರೋ PDO ಆಫೀಸರ್ಸು, EO ಆಫೀಸರ್ಸು, CEO ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಮೊದಲನೇದಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಬಸವಂತಪ್ಪನವರು ಯಾವಾಗಲೂ ಬಡವರ ಪರವಾಗಿ ಮಾತಾಡೋದು, ಅವರ ಧ್ವನಿ, ಅವರ ಕಷ್ಟ ಸುಖ ಎಲ್ಲನೂ ಹಂಚ್ಕೊಂಡಿದ್ದಾರೆ. ಸೊ ಅವರ ಬಡವರ ಒಂದು ಸಮಸ್ಯೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರ ಜೊತೆ ನಾನು ಯಾವುದೇ ಒಂದು ಮಾಯಕೊಂಡ ಕ್ಷೇತ್ರ ಆಯಿತು ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಅವರ ಅನುಭವಗಳಿಂದ ಸಾಕಷ್ಟು ಕಲಿತಾ ಇದ್ದೀನಿ ನಾನು MP ಆಗಿ. ಮತ್ತು CEO ಗಿತ್ತೆ ಮಾಧವರವರು ನರೇಗಾ ಯೋಜನೆಯಿಂದ ಅವ್ರ ತಂದೆ ತಾಯಿಗಳು ಅವರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ ಅಂತ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬ ತಾಯಿನೂ ಇದನ್ನು ನೆನ್ಪಿಟ್ಕೋಬೇಕು. ನಿಮ್ಮ ಮಕ್ಕಳು ಇದೇ ಬಡತನದಲ್ಲಿ ಇರಬೇಕಾಗಿಲ್ಲ, ನೀವು ಮನ್ಸು ಮಾಡಿ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಸರ್ಕಾರನೂ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದೆ. ನಿಮಗೆ ಕೊಟ್ಟರೆ ಮುಂದೆ ಅವರು ಕೂಡ CEO ಆಗ್ತಾರೆ ಮತ್ತು ಒಳ್ಳೊಳ್ಳೆ ಖಾತೆನಲ್ಲಿ ಸ್ವಯಂ ಉದ್ಯೋಗದಲ್ಲಿ ಅವರು ಕೂಡ ನಿಮ್ಮನ್ನು ಆರ್ಥಿಕವಾಗಿ ಸಬಲರಾಗಿ ಮಾಡ್ತಾರೆ ಅನ್ನೋದನ್ನು ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಇವತ್ತು ಅವರು ಮಾತಾಡಿದ್ದಾರೆ. ಹೌದಾ? ಫಸ್ಟ್ ಅವ್ರಿಗೆ ಒಂದು ಜೋರ ಚಪ್ಪಾಳೆ ತಟ್ಟಿ. ಮತ್ತು ಇವತ್ತು PDO ಆಫೀಸರ್ ಅವ್ರು ಕೂಡ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ನಮ್ಮ ಹೊನ್ನೂರು ಕ್ಷೇತ್ರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಂಬರ್ 1 ಇದೆ ಅಂತ. ಸೊ ಅವ್ರಿಗೂ ಅವರ ಡಿಪಾರ್ಟ್ಮೆಂಟು ಮತ್ತು ವಿಶೇಷವಾಗಿ ನಮ್ಮ ಪಂಚಾಯತಿ ರಾಜ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ ಅದರ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು. ಇವತ್ತೆಲ್ಲ ಸದಸ್ಯರು ಬಂದಿದ್ದೀರಾ, ಹೊನ್ನೂರು ಗ್ರಾಮ ಪಂಚಾಯತ್ನ ಎಲ್ಲ ಗ್ರಾಮಸ್ಥರು ಇದ್ದೀರಾ, ಆಮೇಲೆ ಮನ್ರೇಗಾದ ಎಲ್ಲ ಕಾರ್ಡ್ ಹೋಲ್ಡರ್ಸು ನೀವು ಕೂಡ ಎಲ್ಲರೂ ಬಂದಿದ್ದೀರಾ. ಪೂಜಾ, ನಿನ್ನ ಹೆಸರಂತೂ ನೆನಪಿರುತ್ತೆ ನನಗೆ, ಇಷ್ಟೊತ್ತು ಮಾತಾಡಿದೆಲ್ಲ. ಸೊ ನೀವೆಲ್ಲ ಹೆಣ್ಮಕ್ಳು, 60% ಹೆಣ್ಮಕ್ಳಲ್ಲ, ಇಲ್ಲಿ 80-90% ಹೆಣ್ಮಕ್ಳು ಕಾಣಿಸ್ತಾ ಇದ್ದೀರಾ ನೀವು. ಸೊ ಇನ್ನು ಒಳ್ಳೆ ಕಾರ್ಯಕ್ರಮದಲ್ಲಿ ಇವತ್ತು PDO ಆಫೀಸರ್ ಅವರು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಯಾವ ರೀತಿ ಒಂದು ಹಳ್ಳಿಯನ್ನು ನಾವು ಏನು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ, ಏನೇ ಒಂದು ಅಭಿವೃದ್ಧಿ ಕಾಮಗಾರಿ ದೆಹಲಿ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿಲ್ಲ, ಒಂದು ಪಂಚಾಯತ್ನಲ್ಲೂ ಕೂಡ ಗ್ರಾಮ ಸಭೆಗಳನ್ನು ಮಾಡಿಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರು ತೀರ್ಮಾನ ತಗೊಂಡು ನಮ್ಮ ಹಳ್ಳಿನಲ್ಲಿ ಇಷ್ಟು ಶೌಚಾಲಯ ಆಗಬೇಕು, ಇಷ್ಟು ಶಾಲೆ ಅಭಿವೃದ್ಧಿ ಆಗಬೇಕು, ಗ್ರೌಂಡ್ ವರ್ಕ್ ಆಗಬೇಕು, ನಮ್ಮ ಹೊಲದ ರಸ್ತೆಗಳು ಅಭಿವೃದ್ಧಿ ಆಗಬೇಕು, ಅವರು ಒಂದು ಹಳ್ಳಿಯ ಅಭಿವೃದ್ಧಿಯ ಒಂದು ರೂಪರೇಷೆ ಅವರೇ ಹಾಕ್ಕೊಳ್ಬೋದು. ಆ ರೀತಿಯಲ್ಲಿ ನೀವು ಪಂಚಾಯತ್ನಲ್ಲಿ ಡಿಸೈಡ್ ಮಾಡಿಕೊಂಡ್ರೆ ಮನ್ರೇಗಾದಲ್ಲಿ ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ ಅವರು ಹಳ್ಳಿಯನ್ನು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಹೊನ್ನೂರು ಕ್ಷೇತ್ರವನ್ನು ಕಟ್ಟದಂತಹ ಎಲ್ಲ ಮನ್ರೇಗಾ ವರ್ಕರ್ಸ್ಗೆ ನಾನು ಇವತ್ತು ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿದೆ. ಇನ್ನೊಂದು ದಿನ ಹೋಗ್ಬಿಟ್ಟು ಅಲ್ಲಿ PHCನಲ್ಲೂ ವಿಸಿಟ್ ಮಾಡೋಣಂತೆ. ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರಿ, ಅದನ್ನು ವಿಸಿಟ್ ಮಾಡೋಣಂತೆ. ಈಗ ಕೇಂದ್ರ ಸರ್ಕಾರದಲ್ಲಿ ಸದ್ಯಕ್ಕೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ ಅದರ ಹೆಸರು ಬದಲಾವಣೆ ಮಾಡಿದ್ದಾರೆ. ಬರೀ ಹೆಸರಲ್ಲ, ಅದರ ರೂಪುರೇಷೆನೇ ಬದಲಾಯಿಸಿದ್ದಾರೆ. ಸೊ ಅದರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವಿಪಕ್ಷದಲ್ಲಿರುವಂತಹ ಎಲ್ಲ ಪಕ್ಷದವರಿಗೂ ಕೂಡ ಸಾಕಷ್ಟು ಆತಂಕ ಇದೆ. ಈಗ ಇಡೀ ರಾಜ್ಯ ಮಟ್ಟದಲ್ಲಿ 5-6 ಕೋಟಿ ಕುಟುಂಬ ವರ್ಗದವರು ನರೇಗಾ ಯೋಜನೆಯಡಿ ಫಲಾನುಭವಿಗಳಿದ್ದಾರೆ ಮತ್ತು ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಇಡೀ ಭಾರತ ದೇಶದಲ್ಲಿ. ಇಮ್ಯಾಜಿನ್ ಮಾಡಿರಿ, 5-6 ಕೋಟಿ ಕುಟುಂಬದವರು. ಸೊ ಈ ಒಂದು ಒಳ್ಳೆ ವ್ಯವಸ್ಥೆ, ಒಂದು ಒಳ್ಳೆ ಯೋಜನೆ ಏನು 2005ರಿಂದ ಈಗ 2025 ಸುಮಾರು 20 ವರ್ಷಗಳಿಂದ ಹಳ್ಳಿಯಲ್ಲಿರುವಂತಹ ಗ್ರಾಮಸ್ಥರು ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಯೋಜನೆ ಏನು ಕಾರಣವಾಗಿತ್ತಲ್ಲ, ಇಂಥ ಯೋಜನೆಯನ್ನ ಕೇಂದ್ರ ಸರ್ಕಾರ ಅಂದ್ರೆ ಯಾವ ಸರ್ಕಾರ ಹೇಳ್ರಿ? ಯಾರು ಪ್ರಧಾನಮಂತ್ರಿಗಳು? ಸೊ ಯಾವ ಸರ್ಕಾರ? ಮೋದಿ ಸರ್ಕಾರ. ಮೋದಿ ಸರ್ಕಾರ ಅವರು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸೋದ್ರ ಜೊತೆಗೆ ನರೇಗಾ ಯೋಜನೆಯಿಂದ ನೀವು ಏನೇನು ಅನುಕೂಲ ಆಗ್ತಾ ಇತ್ತಲ್ಲ ಆ ವ್ಯವಸ್ಥೆಯನ್ನೇ ಬದಲಾಯಿಸ್ತಾ ಇದ್ದಾರೆ. ಇದರ ವಿರೋಧವಾಗಿ ಕಾಂಗ್ರೆಸ್ ಸರ್ಕಾರ ಜೊತೆಗೆ
ಯಾವ ಸರ್ಕಾರ ವಿಪಕ್ಷದಲ್ಲಿದ್ದೀವಲ್ಲ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಶುರು ಆಗಿದೆ, ಹೌದಾ? ನಮ್ಮ ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದೇ ರೀತಿ. ಮತ್ತೆ 1.5 ತಿಂಗಳು ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನಾವೇನು ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಮಟ್ಟ, ಪಂಚಾಯತ್ ಮಟ್ಟದಲ್ಲಿ ಈ ಪ್ರತಿಭಟನೆ ಮುಂದುವರಿಯುತ್ತೆ. ಬರುವ ದಿನಗಳಲ್ಲಿ ನೀವೆಲ್ಲ ನರೇಗಾದಲ್ಲಿ ಏನು ಕೂಲಿ ಮಾಡ್ತಾ ಇದ್ದೀರಲ್ಲ, ಆಕ್ಟಿವ್ ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರಿದ್ದೀರಾ, ನೀವು ಕೂಡ ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ನಾನು ಈ ವೇದಿಕೆ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ 5 ಅಂಶಗಳನ್ನು ನೀವೆಲ್ಲ ನೆನ್ಪಿಟ್ಕೋಬೇಕು. ಒಂದು, 60% ಮಹಿಳೆಯರಿದ್ದೀರಾ ಅಂತ ಇಲ್ಲೇ ಹೇಳಿದರು, ಹೌದಾ? ಬರುವಂತಹ ಹೊಸ ಯೋಜನೆಯಲ್ಲಿ ಎಷ್ಟು % ಮಹಿಳೆಯರಿರ್ತೀರಾ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ಒಂದು. ಸೊ ನಿಮಗೇನು 100 ದಿನ ಕಾಯಂ ಕೂಲಿ ಅಂತ ಇದೆ ಅಲ್ಲ, ಅದನ್ನು 125 ದಿನಕ್ಕೆ ಜಾಸ್ತಿ ಮಾಡಿದ್ದಾರೆ. ಆದರೆ 60 ದಿನಗಳು ಯಾವಾಗ ಒಂದು ಅಗ್ರಿಕಲ್ಚರ್ ಆಕ್ಟಿವಿಟಿ, ಹಾರ್ವೆಸ್ಟಿಂಗು, ಕೂಲಿ ಕೆಲಸ ಮಾಡೋದಿರುತ್ತೆ ಹೊಲದಲ್ಲಿ, ಆ 60 ದಿನ ನಿಮಗೆ ಕೂಲಿ ಕೊಡೋ ಹಾಗಿಲ್ಲ. ಸೊ ವರ್ಷದಲ್ಲಿ 60 ದಿನ ನಿಮಗೆ ಕೂಲಿ ಸಿಗೋದಿಲ್ಲ, ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಮೊದಲನೇ ಯೋಜನೆಯಲ್ಲಿ 90% ಕೇಂದ್ರ ಸರ್ಕಾರದಿಂದನೇ ಹಣ ಟ್ರಾನ್ಸ್ಫರ್ ಮಾಡ್ತಾಯಿದ್ರು, ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ದುಡ್ಡು ಬರೋದು, ಹೌದಾ? ಸೊ ಈಗ ನೆಕ್ಸ್ಟ್ ಬರೋ ಯೋಜನೆ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರನೂ ದುಡ್ಡು ಕೊಡಬೇಕು, ಬರೀ ಕೇಂದ್ರದಿಂದ ದುಡ್ಡು ಬರೋದಿಲ್ಲ ಅಂತ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಬರೀ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳು ಕೂಡ ಅವರವರಿಗೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಬೆಂಗಳೂರು ಅಭಿವೃದ್ಧಿ ಮಾಡಬೇಕು, ಜೊತೆಗೆ ನಮ್ಮ ಬಯಲು ಸೀಮೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು, ಹೌದಾ? ಇವೆಲ್ಲವೂ ಇರ್ತವೆ. ಆದ್ದರಿಂದ ನಮ್ಮ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಗ್ರಾಮ ಸ್ವರಾಜ ಕನಸು, ಗ್ರಾಮಗಳೇ ಸ್ವಾವಲಂಬಿಗಳಾಗಬೇಕು, ನಮ್ಮ ಗ್ರಾಮೀಣ ಭಾಗದ ಜನರು ಅವರ ಸಮಸ್ಯೆಗಳಿಗೆ ಅವರೇ ತೀರ್ಮಾನ ತಗೋಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಅವರ ಪುಸ್ತಕದಲ್ಲಿ ಏನು ಬರೆದಿದ್ರು ಅಂತ ಹೇಳಿದರು. ಅದೇ ರೀತಿ ಮುಂದುವರೆದು ನಮ್ಮ UPA ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿ 2005ರಲ್ಲಿ ಮನ್ರೇಗಾ ಯೋಜನೆ ತಗೊಂಡು ಬಂತು. ಆದರೆ ಈಗ ಅದನ್ನು ಪೂರ್ತಿ ಬದಲಾಯಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಹೆಸರನ್ನ ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ರಾಮ್ಜಿ ಅಂತ ಹೆಸರು, ರಾಮನ ಹೆಸರು ಹಾಕಿದ್ದಾರೆ, ಹೌದಾ? ದೇವರ ಹೆಸರು ಹಾಕಿದ ತಕ್ಷಣ ನಾವು ಎಲ್ಲರಿಗೂ ಶ್ರದ್ಧೆ ಭಕ್ತಿ ಇದೆ, ಹೌದಾ? ಯಾರು ಪ್ರತಿಭಟನೆ ಮಾಡಲ್ಲ ಅಂತ. ನಾವು ಹೇಳ್ತಾ ಇರೋದು ಹೊಸ ಯೋಜನೆ ತಗೊಂಡು ಬರ್ರಿ, ಅದಕ್ಕೆ ಹೆಸರು ಇರಿಟ್ರಿ ಅಂತ. ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತರು, ಇಡೀ ರಾಷ್ಟ್ರಕ್ಕೆ ಪಿತ ಅಂತ ನಾವು ಕರಿತೀವಿ, ಫಾದರ್ ಆಫ್ ಆ ನೇಷನ್ ಅಂತ. ಅಂಥವ್ರ ಹೆಸರು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಅಂದರೆ ಆತ್ಮವನ್ನೇ ಬದಲಾಯಿಸ್ದಂಗೆ. ಶರೀರದಿಂದ ಆತ್ಮ ಹೋದ್ರೆ ಏನು ಉಳಿಯುತ್ತೆ, ಹೌದಾ? ಕೊನೆಗೆ ಮಣ್ಣು ಮಾಡಬೇಕಾಗತ್ತೆ. ಸೊ ಈಗ ಮಣ್ಣು ಮಾಡೋ ಕೆಲಸನೇ ಕೇಂದ್ರ ಸರ್ಕಾರದಲ್ಲಿರುವಂತಹ BJP ಸರ್ಕಾರ ಮಾಡ್ತಾ ಇರೋದು ಇವತ್ತು. ಅದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಏನು 40-60 ಅಂತ ಇದ್ದಾರೆ ರಾಜ್ಯಗಳಿಗೆ ಈಗಾಗಲೇ ಹೊರೆ ಇದೆ, ಸಾಲದಲ್ಲಿದ್ದಾವೆ ಪ್ರತಿಯೊಂದು ರಾಜ್ಯ, ಬರೀ ಕರ್ನಾಟಕ ಸರ್ಕಾರ ಅಂತ ಅಲ್ಲ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಆರ್ಥಿಕ ಹೊರೆ ಇದೆ. ಕೇಂದ್ರದಿಂದ ದುಡ್ಡು ಕೊಡಬೇಕು. ಯಾಕಂದ್ರೆ ನಾವೇನೇ ಸಾಮಾನು ಖರೀದಿ ಮಾಡಿದ್ರು ಟ್ಯಾಕ್ಸ್ ಕಟ್ತೀವಲ್ವಾ, ಟ್ಯಾಕ್ಸಿನ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ, ಕೇಂದ್ರಕ್ಕೆ ಹೋಗುತ್ತೆ. ಸೊ ಕೇಂದ್ರದಿಂದ ನೀವು ದುಡ್ಡು ಕೊಡ್ರಿ. ಇಂಥ ಒಳ್ಳೊಳ್ಳೆ ಯೋಜನೆಗಳು ನಮ್ಮ ಗ್ರಾಮೀಣ ಬಡ ಜನತೆಗೆ ಆರ್ಥಿಕವಾಗಿ ಅವರಿಗೆ ಸಬಲರಾಗಬೇಕು ಅಂದರೆ ನೀವು ಕೇಂದ್ರದಿಂದ ದುಡ್ಡು ಕೊಡ್ರಿ ಅಂತ ಏನು ಯೋಜನೆ ಇತ್ತಲ್ಲ, ಅದನ್ನು ಬದಲಾಯಿಸಿ ಈಗ ಪ್ರತಿ 100 ರೂಪಾಯಿನಲ್ಲಿ 40 ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕು, 60 ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ಅಂತಾರೆ. ಈಗ 40 ರೂಪಾಯಿ ಕೊಡೋಕ್ಕಾಗಲಿಲ್ಲ ಅಂದರೆ ನಿಧಾನವಾಗಿ ಈ ಸ್ಕೀಮ್ನ ಏನು ಮಾಡ್ತಾರೆ, ಮುಚ್ಚಿ ಹಾಕ್ತಾರೆ. ಯಾಕಂದರೆ ರಾಜ್ಯದ ಮೇಲೆ, ಹೌದಾ? ನಂದು ಕೆಲಸ ಸರಿ ಐತಿ, ನಿನ್ನ ಸರಿ ಇಲ್ಲ ಅಂತ ಬೆರಳು ಅವ್ರಿಗೆ ತೋರಿಸೋದು. ಹಿಂಗೆ ತೋರಿಸಿದಾಗ ಏನಾಗುತ್ತೆ, 4 ಬೆರಳು ನನ್ನ ಕಡೆ ಇರುತ್ತೆ, ಹೌದಾ? ಸೊ ಇದನ್ನೇ ಮಾಡಿ ನಿಧಾನಕ್ಕೆ ಈ ಸ್ಕೀಮ್ನ ಬಂದ್ ಮಾಡ್ತಾರೆ. ಸೊ ಅದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಂಥ ಒಳ್ಳೆ ಯೋಜನೆ ನಮ್ಮ ಗ್ರಾಮೀಣ ಜನತೆಗೆ ಬೇಕು, ಇದನ್ನು ಮುಚ್ಚಬೇಡ್ರಿ. ನಮ್ಮ ಮಹಿಳೆಯರಿಗೆ ಈ ಸ್ಕೀಮಿಂದ ಭಾಳ ಒಳ್ಳೇದಾಗ್ತಾ ಇದೆ. ನಮಗೂ ಮನೆ ನಡೆಸೋಕ್ಕೆ, ಜೊತೆಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಮ್ಮ ಹೆಲ್ತಿಗೆ ಮತ್ತು ಬೇರೆ ಬೇರೆ ಹೂಡಿಕೆಗೆ ಅನುಕೂಲ ಆಗುತ್ತೆ. ಈ ಸ್ಕೀಮ್ನ ಬಂದ್ ಮಾಡಬಾರ್ದು ಅಂತ ನಾವೇನು 1.5 ತಿಂಗಳು 10ನೇ ತಾರೀಕಿಂದ ಶುರುವಾಗಿ ಫೆಬ್ರವರಿ 25 ತನಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಡಿಸ್ಟ್ರಿಕ್ಟು, ತಾಲೂಕು ಮಟ್ಟ, ಆಮೇಲೆ ಪಂಚಾಯತ್ ಮಟ್ಟದಲ್ಲಿ ಆ ಒಂದು ಈ ಪ್ರತಿಭಟನೆಯಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು. ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಕೂಡ ಜವಾಬ್ದಾರಿ ವಹಿಸ್ಕೊಂಡು ಒಳ್ಳೆ ಎಫೆಕ್ಟಿವ್ ಆಗಿ ಈ ಒಂದು ಕ್ಯಾಂಪೇನ್ ನಡಿಬೇಕು ಅಂತ ನಿಮ್ಮಲ್ಲೂ ಕೂಡ ಕೇಳ್ಕೊಳ್ತೀನಿ. ಮತ್ತು ಇವತ್ತಿನ ದಿನ ಏನು ಹೆಲ್ತ್ ಚೆಕಪ್ ಮಾಡಿದ್ದಾರೆ, ಎಲ್ಲರೂ ಮಾಡಿಸ್ಕೊಂಡಿದ್ದೀರಾ? ಇನ್ನೂ ಇಲ್ಲ. ಈಗ ಆಗಿರೋದು ಕೇವಲ 77 ಜನದ ಹೆಲ್ತ್ ಚೆಕಪ್ ಮಾಡಿದ್ದೀವಿ.
ಎಷ್ಟು ಜನಕ್ಕೆ ಬಿ ಪಿ ಸಕ್ಕರೆ ಕಾಯಿಲೆಗೆ ಮಾತ್ರೆ ತಗೊಳ್ತಾ ಇದ್ದೀರಾ? ಕೈ ಎತ್ರಿ. ತಗೊಳ್ತಾ ಇದ್ದೀರಾ? ರೆಗ್ಯುಲರಾಗಿ ತಗೊಳ್ತೀಯಾ? ಬಿ ಪಿ ಶುಗರ್ ಇರೋರು ಅಲ್ಲ. ಈಗ ಅಲ್ಲ, ಕೇಳಿಲಿ, ಟೆಸ್ಟ್ ಮಾಡಿಸ್ಲಿಲ್ಲದ್ರೆ ನನಗೆ ಬಿ ಪಿ ಶುಗರ್ ಐತಿ ಅಂತಲೂ ಗೊತ್ತಾಗಲ್ಲ, ಹೌದಾ? ಸೊ ನಾವು ಹೇಳೋದೇನು ಅಂದರೆ 45 ವರ್ಷ ಮೇಲ್ಪಟ್ಟವರು ನಿಮಗೇನೇ ಸಿಂಪ್ಟಮ್ಸು ಅಂದರೆ ನಿನಗೆ ತಲೆ ಸುತ್ತು ಬರೋದು, ಸುಸ್ತಾಗೋದು, ಆಯಾಸ ಆಗೋದು ಅಂಥದ್ದು ಇಲ್ಲ ಅಂದರೆ 45 ವರ್ಷ 40 ವರ್ಷ ಮೇಲ್ಪಟ್ಟವ್ರು ಹೋಗಿ ಹೆಲ್ತ್ ಚೆಕಪ್ ಮಾಡ್ಬೇಕು. PHC ಒಳ್ಳೆ PHC ಕಟ್ಟಿದ್ದಾರೆ, ಹೋಗಿ ಒಂದು ಹ್ಯಾಂಡ್ ಕಫ್ ಹಾಕಿ ನಿಮ್ಮ ಬಿ ಪಿ ಚೆಕ್ ಮಾಡಿಸ್ಕೊಳ್ರಿ. ಒಂದು ಹಿಂಗೆ ಚುಚ್ಚಿ ನಿಮ್ಮ ಸಕ್ಕರೆ ಅಂಶ ರಕ್ತದಲ್ಲಿ ಎಷ್ಟಿದೆ ಅಂತ ಅದನ್ನು ಪರೀಕ್ಷೆ ಮಾಡ್ತಾರೆ. ಈ ಪರೀಕ್ಷೆ ಮಾಡಿದ ಮೇಲೆ ನಮ್ಮ ಆಶಾ ವರ್ಕರ್ಸ್ ಇದ್ದಾರೆ, ಸುಮಾರು 6 ಜನ ಆಶಾ ವರ್ಕರ್ಸ್ ಇವತ್ತು ಬಂದಿದ್ದಾರೆ ಅನಿಸುತ್ತೆ, 5ರಿಂದ 6 ಜನ. ಸೊ ಇವತ್ತು ಏನು ಹೆಲ್ತ್ ಚೆಕಪ್ ಆಗಿದೆ, ಸುಮಾರು ಜನ ಬಿ ಪಿ ಶುಗರ್ ಇದ್ದವರು ಈಗ ಮಾತ್ರೆ ತಗೊಳ್ತಾ ಇದ್ದೀರಾ. ಇನ್ನು ಎಷ್ಟೋ ಜನಕ್ಕೆ ಅವರಿಗೆ ಬಿ ಪಿ ಶುಗರ್ ಟೆಸ್ಟ್ ಮಾಡಿಲ್ಲ, ಅವರಿಗೆ ಬಿ ಪಿ ಶುಗರ್ ಇದ್ರೂ ಕೂಡ ಮಾತ್ರೆದು ಏನು ಪ್ರಮಾಣ ಇದೆ ಎಲ್ಲ ಕಡಿಮೆ ತಗೊತಾ ಇದ್ದೀರಾ. ನನ್ನ ಬಿ ಪಿ ಜಾಸ್ತಿ ಇದೆ ಅಂದರೆ ಕೆಲವು ದಿನ ನಾನು ಜಾಸ್ತಿ ಹೈ ಡೋಸ್ ತಗೋಬೇಕು, ಆಮೇಲೆ ಅದು ಕಂಟ್ರೋಲಿಗೆ ಬಂದಮೇಲೆ ಡೋಸ್ ಕಮ್ಮಿ ಮಾಡಬೇಕು. ಅದಕ್ಕೆ ವರ್ಷದಲ್ಲಿ ಒಂದ್ಸಲ ಅಥವಾ 2 ವರ್ಷಕ್ಕೆ ಒಂದ್ಸಲ ಅಥವಾ ನಾನು ಸುಸ್ತಾಗಿ ಇಲ್ದಾಗ ಹೋಗಿ ತೋರಿಸೋದಲ್ಲ, ಪ್ರತಿ 3 ತಿಂಗಳಿಗೆ ಒಂದ್ಸಲ ಹೋಗಿ ರೆಗ್ಯುಲರಾಗೆ ಬಿ ಪಿ ಶುಗರ್ ಟೆಸ್ಟ್ ಮಾಡಿಸ್ಕೊತೀರಾ? ಹ್ಞೂ ಅಂತ ಹೇಳ್ರಿ, ನಿಮ್ಮ ಹೆಲ್ತಿಂದೇ ಇದು. ಈಗ ಅದ್ರ ಜೊತೆಗೆ ಬಿ ಪಿ ಶುಗರಿನ ಟೆಸ್ಟ್ ಮಾಡಿ ಮಾತ್ರೆನೂ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿರುವಂತಹ ಎಲ್ಲರೂ ಕೂಡ ಯಾರಿಗೆ ಬಿ ಪಿ ಶುಗರಿಗೆ ಮಾತ್ರೆ ತಗೊಳ್ತಾ ಇದ್ದೀರಾ ಆದ್ರೂ ಕೂಡ ಬಿ ಪಿ ಜಾಸ್ತಿ ಇದೆ, ಸಕ್ಕರೆ ಕಾಯಿಲೆನೂ ಕಂಟ್ರೋಲ್ನಲ್ಲಿಲ್ಲ, ಆದ್ದರಿಂದ ನಿಮ್ಮ ಡೋಸ್ ಚೇಂಜ್ ಮಾಡಬೇಕಾಗುತ್ತೆ. ದಯವಿಟ್ಟು ಹೋಗಿ ನೀವು ತೋರಿಸ್ಕೊಳ್ರಿ. ಇದರ ಜೊತೆಗೆ SS ಕೇರ್ ಟ್ರಸ್ಟ್ ಅಂತ ಅಪ್ಪಾಜಿಯವ್ರ ಹೆಸರಿನಲ್ಲಿ ಶಾಮನೂರು ಶಿವಶಂಕರ ಅಪ್ಪಾಜಿ ಕೇರ್ ಟ್ರಸ್ಟ್ ಅಂತ ಮಾಡಿದ್ದೀವಿ. ಈ ಟ್ರಸ್ಟಿಂದ ನಾವು ಬಡವರಿಗೆ ಫ್ರೀಯಾಗಿ ಡಯಾಲಿಸಿಸ್ ಯಾರು ಮಾಡಿಸ್ಕೊತಾರಮ್ಮ ಗೊತ್ತಿದೆನಾ? ಕೇಳಿರ ಡಯಾಲಿಸಿಸ್ ಅಂದ್ರೆ ಏನು ಅಂತ? ಯಾರು ಮಾಡಿಸ್ಕೊತಾರೆ ಹೇಳ್ರಿ? ಅಲ್ಲ ನಾವು ಹೇಳೋದು ಬೇಡ ತಡ್ರಿ, ಅವ್ರಿಗೆ ಎಷ್ಟು ಗೊತ್ತಿದೆ. ಕಿಡ್ನಿ ಫೇಲ್ ಆದ್ರೆ, ಹೌದಾ? ಕಿಡ್ನಿ ಫೇಲ್ ಆದರೆ ಡಯಾಲಿಸಿಸ್ ಮಾಡಿಸ್ಕೋಬೇಕು. ಎಲ್ಲಿವರೆಗೂ ಮಾಡಿಸ್ಕೋಬೇಕು? ಇಲ್ಲದ್ರೆ ಯಾರಾದರೂ ಕಿಡ್ನಿ ಕೊಟ್ಟರೆ ಆವಾಗ ಡಯಾಲಿಸಿಸ್ ಮಾಡಿಸೋ ಅವಶ್ಯಕತೆ ಇರಲ್ಲ, ಹೌದಾ? ಇಲ್ಲದ್ರೆ ವಾರದಲ್ಲಿ 2ರಿಂದ 3 ಬಾರಿ ಮಾಡಿಸ್ಬೇಕು. ಅದರ ಖರ್ಚು 2,000 ರೂಪಾಯಿ ಬರುತ್ತೆ ಒಂದ್ಸಲ ಡಯಾಲಿಸಿಸ್ ಮಾಡಿಸ್ಬೇಕಂದ್ರೆ. ಸೊ ಅದನ್ನು ತಿಂಗಳಿಗೆ 15,000 ರೂಪಾಯಿ ಖರ್ಚು ಬೀಳುತ್ತೆ. ಅದನ್ನು ಸಂಪೂರ್ಣ ಉಚಿತವಾಗಿ SS ಕೇರ್ ಟ್ರಸ್ಟ್ನಲ್ಲಿ ಮಾಡ್ತಾ ಇದ್ದೀವಿ. ಅದರಿಂದ ಎಲ್ಲ ನಮ್ಮ ಮನ್ರೇಗಾ ಕಾರ್ಡ್ ಹೋಲ್ಡರ್ಸ್, ಆ್ಯಕ್ಟಿವ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಇಡೀ ನಮ್ಮ ದಾವಣಗೆರೆ ಜಿಲ್ಲಾದ್ಯಂತ ಅವ್ರಿಗೆಲ್ಲರಿಗೂ ಉಚಿತವಾಗಿ ಡಯಾಲಿಸಿಸ್ ಮಾಡಿಸೋಣಂತೆ. ಸೊ ಅದನ್ನು ಆರೋಗ್ಯ ತಪಾಸಣೆ ಮಾಡಿಸಿದಾಗ ಆ ಮಾಹಿತಿನೂ ತಗೊಳ್ರಿ, ನೀವು ನಿಮ್ಮ ಕುಟುಂಬದ ಸದಸ್ಯರು. ಸೊ ಆ್ಯಕ್ಟಿವ್ ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಟ್ರಸ್ಟಿಂದ ಫ್ರೀಯಾಗಿ ಡಯಾಲಿಸಿಸ್ಸು. ಮತ್ತು ಇನ್ನೊಂದು, ಎಲ್ಲ 45 ವರ್ಷ ಆದಮೇಲೆ ಕಣ್ಣು ಏನಾಗ್ತವೆ, 50 ಕಣ್ಣಿನ ಪೊರೆ ಅಲ್ವಾ, ಆ ಪೊರೆ ಚಿಕಿತ್ಸೆನೂ ಕೂಡ ಸರ್ಜರಿ, ಅದನ್ನು ಒಳ್ಳೆ ಲೆನ್ಸು. ಇನ್ನೊಂದು ನಯೋನಿಕಾ ಅಂತ ಇನ್ನೊಂದು ಟ್ರಸ್ಟ್ ಇದೆ ಬೆಂಗಳೂರಿನವರು, ಅವರು ಫ್ರೀಯಾಗಿ ಲೆನ್ಸ್ ಕೊಡ್ತಾ ಇದ್ದಾರೆ, ಕಣ್ಣು ಒಳಗೆ ಹಾಕೋ ಲೆನ್ಸ್ ಇದು. ಅವಾಗ ನಮ್ಮ ದೃಷ್ಟಿ ಏನು ಮಂಜಾಗಿರುತ್ತಲ್ಲ ಅದು ಚೆನ್ನಾಗುತ್ತೆ. 500,000 ರೂಪಾಯಿ ಬೆಲೆ ಬಾಳುವಂತಹ ಲೆನ್ಸ್ ಅದು. ನಾರ್ಮಲಾಗಿ ಮಾಡಿದರೆ ಬರೀ 300 ರೂಪಾಯಿ ಲೆನ್ಸ್ ಹಾಕ್ತಾರೆ. ಇದು ಒಳ್ಳೆ ಲೆನ್ಸು. ಈ ಲೆನ್ಸ್ನ ಕೂಡ ಮನ್ರೇಗಾ ವರ್ಕರ್ಸಿಗೆ ಹಾಕಬೇಕು ಅಂತ ಟ್ರಸ್ಟ್ನಲ್ಲಿ ನಾವು ಆದೇಶ ಕೊಡ್ತೀವಿ. ಅದರಿಂದ ಯಾರ್ಯಾರಿಗೆ ಕೆಟ್ರಾಕ್ಟಿನ ಸಮಸ್ಯೆ ಇದೆ DHO ಅವರು ಕೂಡ ನಮಗೆ ಕಳಿಸಿದ್ರೆ ಅವ್ರಿಗೆ ಫ್ರೀಯಾಗಿ ಕೆಟ್ರಾಕ್ಟ್ ಸರ್ಜರಿನೂ ಮಾಡಿಸ್ತೀವಿ. ಮತ್ತು ಈ ಹೆಲ್ತ್ ಕ್ಯಾಂಪ್ನಲ್ಲಿ ನಮ್ಮ ಏನು ಡಿಸ್ಟ್ರಿಕ್ಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಆಗೋದಿಲ್ಲ ಅದನ್ನು ನಾವು SS ಕೇರ್ ಟ್ರಸ್ಟಿನ ಪೇಷಂಟ್ ಅಂತ ತಗೊಂಡು ಅವ್ರಿಗೂ ಕೂಡ ಹೆಚ್ಚಿನ ಟ್ರೀಟ್ಮೆಂಟು ಸರ್ವಿಸಸ್ ಕೊಡೋಣಂತೆ. ಸೊ ನಿಮ್ಮ ಆರೋಗ್ಯದ ಜವಾಬ್ದಾರಿ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ತೊಗೊಂಡಿದ್ದಾರೆ. ಜೊತೆಗೆ SS ಕೇರ್ ಟ್ರಸ್ಟಿಂದ ನಿಮಗೆ ಹೆಚ್ಚಿನ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಕೂಡ ಮಾಡೋಣ. ಆಮೇಲೆ ಇವತ್ತು 2 ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ. ಒಂದು, ಇಲ್ಲಿರುವಂತಹ ಬ್ರ್ಯಾಂಡಿ ಶಾಪ್ಗಳು, ಹೌದಾ? ಬ್ರ್ಯಾಂಡಿ ಕುಡಿಬಾರ್ದು ಅಂತ ಮಹಾತ್ಮ ಗಾಂಧೀಜಿಯವರಿಗೂ ಭಾಳ ಆಸೆ, ಹೌದಾ? ಎಲ್ಲೂ ಕೂಡ ಮದ್ಯಪಾನ ಮಾಡಬಾರ್ದು, ಮದ್ಯದ ಅಂಗಡಿಗಳು ಇರಬಾರ್ದು ಅಂತ ಇವತ್ತು ನಿಮ್ಮೆಲ್ಲರ ಧ್ವನಿಯಾಗಿ ಪೂಜಾ ಅವರು ಇವತ್ತು ಧ್ವನಿ ಎತ್ತಿದ್ದಾರೆ. ಫಸ್ಟ್ ಅವರಿಗೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಸೊ ಗ್ರಾಮೀಣ ಭಾಗದಲ್ಲಿ ಇಷ್ಟು ಕಷ್ಟಪಟ್ಟು ದುಡ್ಡು ದುಡಿತೀವಿ, ಆದರೆ ಎಲ್ಲ ದುಡ್ಡು ಎಲ್ಲೋ ಹೋಗುತ್ತೆ, ಹೌದಾ? ಆರೋಗ್ಯನೂ ಕೆಡುತ್ತೆ. ಅದರಿಂದ ಮದ್ಯದ ಅಂಗಡಿನ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಯಾರಿದ್ದಾರೆ, ಬನ್ನಿ ಅಬ್ದುಲ್ ಅವರೇ ಬರ್ರಿ.
ಈಗ ಅಬ್ದುಲ್ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಜೊತೆಗೆ PDO ಆಫೀಸರು ಮತ್ತು ನಮ್ಮ CEO ಅವರು ಕೂಡ ನೆಕ್ಸ್ಟ್ 1 ವಾರ ಕರೆಕ್ಟಾಗಿ ಮದ್ಯದ ಅಂಗಡಿ ಅಷ್ಟೇ ಅಲ್ಲ ಬೇರೆ ಬೇರೆ ಅಂಗಡಿಗಳಲ್ಲೂ ಕೂಡ ಮಾರ್ತಾ ಇದ್ದಾರೆ ಅಂತ ಮಾಹಿತಿ ಈಗಾಗಲೇ ಹೇಳಿದ್ದಾರೆ ಗ್ರಾಮಸ್ಥರು. ಆದ್ದರಿಂದ ಅದನ್ನು ಸಂಪೂರ್ಣ ಬಂದ್ ಮಾಡಿ ನಿಮ್ಮ ಜವಾಬ್ದಾರಿ ಜೊತೆಗೆ ನಮ್ಮ ಜವಾಬ್ದಾರಿ ಏನು ಅಂತ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. 1 ವಾರ ಪೂಜಾ ಮತ್ತು ಇಲ್ಲಿರೋ ಎಲ್ಲ ಗ್ರಾಮಸ್ಥರು ಕೂಡ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಈ ರೀತಿ ಏನೇ ಆದರೂ ಕೂಡ ಶಾಸಕರಾದಿಯಾಗಿ ನಾವೆಲ್ಲರೂ ಕೂಡ ಅದನ್ನು ನಿಷೇಧನೆ ಮಾಡೋಣ. ಒಂದು ಎಕ್ಸಾಂಪಲ್ ಉದಾಹರಣೆಯಾಗಿ ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ನಲ್ಲೇ ಇದನ್ನು ಶುರು ಮಾಡಿದರೆ ಭಾಳ ಒಳ್ಳೆಯದು ಅಂತ ನನಗೂ ಅನಿಸುತ್ತೆ. ಆಮೇಲೆ ಟ್ರ್ಯಾಕ್ಟರ್ ಡೀಸೆಲಿನ ಸಮಸ್ಯೆ ಹೇಳಿದರು. 1 ವರ್ಷ ಆದ್ರೂ ಅವರಿಗೆ ದುಡ್ಡು ಕೊಡೋಕೆ ಆಗ್ತಾ ಇಲ್ಲ ಅಂತ. ಸೊ ಈ ರೀತಿ ಹಲವಾರು ಸಮಸ್ಯೆಗಳಿದೆ. ಒಳ್ಳೆ ಉದ್ಯೋಗ ಖಾತ್ರಿ ಯೋಜನೆ ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಅದರಿಂದ ಉಪಯೋಗ ಆಗಬೇಕು. ಅದರ ನಿಟ್ಟಿನಲ್ಲಿ CEO ಅವರು ನಮ್ಮ ಗಮನಕ್ಕೆ ತಗೊಂಡು ಬಂದರೆ ಅದನ್ನು ಕೂಡ ನಾವು ಸರಿ ಮಾಡಿಸೋಣಂತೆ. ಮತ್ತು ಈಗ TB ಮುಕ್ತ ಗ್ರಾಮ ಅಂತ ಸಾಕಷ್ಟು ನಾವು ಮುಂದಾಳತ್ವ ವಹಿಸ್ಕೊಂಡು ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್ಸ್ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಹೆಣ್ಮಕ್ಳು ನಿಮ್ಮ ಕೈಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ. ಮುಖದಲ್ಲಿರುವಂಥ ಪ್ರತಿಯೊಂದು ಗೆರೆ, ಹೌದಾ? ಹೆಣ್ಮಕ್ಳು ಮನಸ್ಸು ಮಾಡಿದರೆ ಏನಾದರೂ ಮಾಡ್ಬೋದು. ನಿಮ್ಮ ಮೊದಲ ಮಹಿಳಾ ಸಂಸದೆಯಾಗಿ ದಾವಣಗೆರೆ ಜನ ನೀವೆಂಗೆ ಇಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ನಿಮ್ಮ ಪರವಾಗಿ ಕೇಂದ್ರದಲ್ಲಿ ದೆಹಲಿನಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿರೋ EO ಆಯಿತು, PDO ಆಫೀಸರ್ಸು, CEO ಅವ್ರನ್ನೆಲ್ಲರನ್ನೂ ಕರೆದುಬಿಟ್ಟು ನಮ್ಮ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳಿವೆ ಆ ಯೋಜನೆಗಳು, ಈಗ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ, ಅದನ್ನು ಕೂಡ ನಾವು ಸರಿಯಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಹೊಸ ಗೈಡ್ಲೈನ್ಸ್ ಪ್ರಕಾರ ನಾವು ರಸ್ತೆಗಳನ್ನು ಆಯ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾದಲ್ಲಿ ಏನು ಮನೆಗಳನ್ನು ಕಟ್ಟಬೇಕು ಆ ಮನೆಗಳಿಗೆ ಏನು ಸರ್ಕಾರ ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಾ ಇದೆ ಅದು ಕೂಡ ಬಹಳ ಕಡಿಮೆ ಆಗ್ತಾ ಇದೆ. ಅದರಿಂದ ನಮ್ಮ ಹಳ್ಳಿ ಜನರಿಗೆ, ಬಡವರಿಗೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಸಾಕಷ್ಟು ಸಮಸ್ಯೆಗಳನ್ನು ದಿಶಾ ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದಾರೆ. ಅದು ಪ್ರತಿಯೊಂದು ಸ್ಕೀಮ್ ಬಗ್ಗೆನೂ ಕೂಡ ಏನೋ ಅನ್ಯೂನತೆಗಳಿದ್ದಾವೆ, ಗ್ಯಾಪ್ಸ್ ಇದೆ, ಅದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಾಗ ನಾವು ಕೇಂದ್ರ ಸರ್ಕಾರದಲ್ಲಿ ಸಂಬಂಧಪಟ್ಟ ಮಿನಿಸ್ಟ್ರಿಗೂ ಕೂಡ ಅದ್ರ ಪರವಾಗಿ ನಾವು ಲೆಟರ್ ಕಳಿಸಿದ್ರೆ ಸ್ಕೀಮ್ಸ್ನ ಇನ್ನೂ ಪ್ರೋ ಪೀಪಲ್ ಮತ್ತು ಬಡವ್ರ ಪರವಾಗಿ ಆ ಸ್ಕೀಮ್ಸ್ನ ನಾವು ಚೇಂಜ್ ಮಾಡಲಿಕ್ಕೆ ಎಲ್ಲ ಅವಕಾಶ ಇರುತ್ತೆ. ಆದ್ದರಿಂದ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸಲ್ಲೂ ನಾನು ಅದೇ ರಿಕ್ವೆಸ್ಟು, ಗ್ರಾಸ್ ರೂಟ್ಸ್ನಲ್ಲಿ ನೀವೇನು ಸ್ಕೀಮ್ಸ್ ಇದ್ದಾವೆ ಅದರಲ್ಲಿರುವಂತಹ ಲೋಪದೋಷಗಳನ್ನು ನಮ್ಮ ಗಮನಕ್ಕೆ ತಗೊಂಡು ಬಂದರೆ ನೆಕ್ಸ್ಟ್ ಬರುವಂತಹ ಬಜೆಟ್ ಸೆಷನಲ್ಲಿ ನಮ್ಮ ಜನರ ಧ್ವನಿಯಾಗಿ ನಾವು ಅಲ್ಲಿ ಕೆಲಸ ಮಾಡ್ಬೋದು. ಇದೇ ರೀತಿ ನೀವೆಲ್ಲರೂ ನಿಮ್ಮ ಆರೋಗ್ಯ, ನಿಮ್ಮ ಮಕ್ಕಳ ಓದು ಮತ್ತು ನಿಮ್ಮೆಲ್ಲರ ಭವಿಷ್ಯನ ಉತ್ತಮಗೊಳಿಸ್ರಿ. ಹೊಸ ವರ್ಷ ಆರಂಭ ಆಗಿದೆ. ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಇಯರು, ಹೌದಾ? ಜನವರಿ 7 ಇವತ್ತು, ಇನ್ನು 6ರಲ್ಲಿದ್ದೀವಲ್ಲ, ನಾನು ಮುಂದೆ ಹೋಗಿದ್ದೀನಲ್ಲೇ, ಜನವರಿ 6ನೇ ತಾರೀಕು. ಸೊ ಎಲ್ರಿಗೂ ಕೂಡ ಈ ಬರೋ ವರ್ಷ ನಿಮಗೆ ಒಳ್ಳೆಯ ಆರೋಗ್ಯ ಮತ್ತು ಭವಿಷ್ಯ ರೂಪಿಸ್ಲಿ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳಾಯಿತು, ಗ್ರಾಮ ಪಂಚಾಯತ್ ಮೆಂಬರ್ಸಿಗೂ, ಶಾಸಕರಿಗೂ ಎಲ್ಲರಿಗೂ ಧನ್ಯವಾದಗಳಲ್ಲಿ ಹೇಳಿ, ಮಾಧ್ಯಮದವರು ಕೂಡ ಬಂದಿದ್ದೀರಾ. ನೀವು ಕೂಡ ಇದನ್ನೇ ಪ್ರತಿಯೊಬ್ಬ ಹಳ್ಳಿನಲ್ಲಿರೋರಿಗೂ ಅರ್ಥ ಆಗಬೇಕು. ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಬದಲಾವಣೆಯಿಂದ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಆಗ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಿದ್ರೆ ಈ ಒಂದು ಯೋಜನೆಯನ್ನು ಒರಿಜಿನಲ್ ಆಗಿ ಯಾವ ರೀತಿ ಇತ್ತು ಮನ್ರೇಗಾ ಯೋಜನೆ ಆ ರೀತಿನೇ ಕಂಟಿನ್ಯೂ ಮಾಡಬೇಕು ಅಂತ. ಹಿಂದೆ ಏನಾಯಿತು ಅಂದರೆ ನಮ್ಮ ರೈತರಿಗೆ ಫಾರ್ಮ್ ಬಿಲ್ಸ್, ಫಾರ್ಮ್ ಲಾ ಅಂತ ಹೇಳಿ 3 ಕಾನೂನು ತಗೊಂಡು ಬಂದರು. ಅದನ್ನು ಕೇಂದ್ರ ಸರ್ಕಾರದಲ್ಲಿ ರೈತರ ಜೊತೆಗೆ ಸಮಾಲೋಚನೆ ಮಾಡದೇ ಇರೋ ಹಾಗೆ ಅದನ್ನು ಜಾರಿ ತಗೊಂಡು ಬಂದರು. ಇದನ್ನು ಪಂಜಾಬ್, ಹರಿಯಾಣದಲ್ಲಿರೋಂಥ ರೈತರು ಸುಮಾರು 1.5-2 ವರ್ಷದ ತನಕ ಪ್ರತಿಭಟನೆ ಮಾಡಿದರು. 1.5-2 ವರ್ಷ ಅಲ್ಲಿ ಬಾರ್ಡರ್ನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದರು. ಇದರಿಂದ ಏನಾಯಿತು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಬಂತು. ಅವಾಗ ಅವ್ರು ಏನು ಮಾಡಿದರು, ಆ ಕಾನೂನನ್ನ ವಾಪಸ್ ತಗೊಂಡ್ರು, ಜಾರಿಗೆ ತರಲಿಲ್ಲ ಅದನ್ನು. ಸೊ ಅದೇ ರೀತಿ ನೀವೆಲ್ಲರೂ ಸಹಕಾರ ಕೊಟ್ಟರೆ ಈ ಮನ್ರೇಗಾ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ವಾಪಸ್ ತಗೊಳುತ್ತೆ, ಅದನ್ನು ಜಾರಿಗೆ ತರೋದಿಲ್ಲ. ನಮ್ಮ ರೈತರಿಗೆ ಮತ್ತು ಕಾರ್ಮಿಕ ವರ್ಗದವರಿಗೆ ಮತ್ತು ಮಹಾತ್ಮ ಗಾಂಧೀಜಿಯವರು ಏನು ಕಂಡಂತಹ ಗ್ರಾಮ ಸ್ವರಾಜ್ಯದ ನನಸು ಮಾಡಬೇಕು, ಆ ಒಂದು ಪ್ರತಿಭಟನೆಯಲ್ಲಿ ನೀವೆಲ್ಲರೂ ಭಾಗಿಯಾಗ್ತೀರಿ ಅಂತ ಹೇಳಿ ಎಲ್ರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇಲ್ಲೇ ತನಕ ಬಹಳ ವಿಸ್ತಾರವಾಗಿ